ಇದೊಂದು ಅನಾಥ ಹೆಣ್ಣೊಬ್ಬಳ ದಾರುಣ ಸಾವಿನ ಕತೆ. ನಿಜವಾಗಲೂ ಕವಿತೆನ ಓದುತ್ತೆ ಆ ನೊಂದು ಬೆಂದ ಹೆಣ್ಣೆ ಎದ್ದು ಬಂದು ನಮಗೆಲ್ಲ ಕತೆ ಹೇಳುತ್ತಿದ್ದಾಳೆ ಅನ್ನಿಸುವಷ್ಟು ವಾಸ್ತವಕ್ಕೆ ಕವಿಯ ಬರವಣಿಗೆ ಮನಸೆಳೆಯುತ್ತದೆ. ಹಾಗೆ ಕೆಟ್ಟ ಸಮಾಜದಲ್ಲಿ ಆ ಹೆಣ್ಣಿಗೆ ನ್ಯಾಯ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ BM ಶ್ರೀಗಳು ಮಾತ್ರ ತಮ್ಮ ಸಾಲುಗಳಲ್ಲೇ ಆ ನೊಂದ ಹೆಣ್ಣಿಗೆ ನ್ಯಾಯ ಕೊಟ್ಟಿದ್ದಾರೆ ಅನ್ನಿಸುವುದು. ಇದು ಕವಿತೆ ಶುರುವಾಗುವುದೇ ನೊಂದ ಹೆಣ್ಣು ಮಗಳು ನೀರಿಗೆ ಹಾರಿ ಪ್ರಾಣ ಕಳೆದುಕೊಳ್ಳುವುದರ ಮೂಲಕ. ನೊಂದು ಪ್ರಾಣ ಬಿಟ್ಟ ಹೆಣ್ಣು ಮಗಳನ್ನು ಮೆಲ್ಲಗವಳನು ಮುಟ್ಟು ಮರುಗಿ ಹಿಡಿದೆತ್ತು ಏನು ಕೋಮಲಕಾಯ ಹೊಳಪು ಹೊಸಪ್ರಾಯ. ಸತ್ತ ಹೆಣ್ಣಿಗೂ ಜೀವಂತಿಕೆಯ ನಂಟು, ಅವಳನ್ನು ಅಲ್ಲಗಳೆಯಬೇಡ ಮರುಗಿ ಮೇಲೆತ್ತು ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಸಮಾಜಕ್ಕೂ ಕರೆ ನೀಡಿದ್ದಾರೆ. ಎಲ್ಲಡಗಿತ್ತೋ ಆರ್ಯ ಧರ್ಮದ ಕರುಡೆ, ಆರ್ಯ ಜನಗಳ ಮರುಕ ಉರಿಯುವವನೇ ಬಲ್ಲ. ತುಂಬಿದ ಊರಲ್ಲಿ ಒಂದು ಮನೆಯೂ ಇಲ್ಲವೇ ಇವಳಿಗೆ, ಕಷ್ಟ ಸುಖ ಕೇಳಲು ಪಾಲಕರಿಲ್ಲವೇ ಎಂದು ಅವಳ ಒಂಟಿ ಬದುಕಿನ ನೊಂದ ಕಥೆಯನ್ನು ತಾವೇ ಅನುಭವಿಸಿದ ಹಾಗೆ ವ್ಯಕ್ತಪಡಿಸಿದ್ದಾರೆ ಕವಿ. ಇನ್ನು ಕವಿಗಳ ದುಃಖ ಹಿಂಗಿಲ್ಲ. ನೊಂದ ಹೆಣ್ಣಿನ ಕರುಣೆಯ ನುಡಿ ಬರ್ತಿಲ್ಲ. ಅವಳನ್ನು ಹಾಳು ಮಾಡಿದ ಪಾಪಿಗೆ ಹಿಡಿ ಶಾಪ ಹಾಕಿ ಇವಳೊಡನೆ ನೀನು ಮುಳುಗು ಬಾ ಪಾಪಿ ಎಂದು ತನ್ನ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ಆಡುಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಇಂಗ್ಲಿಷ್ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇಂಗ್ಲಿಷ್ನಲ್ಲಿ ಓದಿದ್ರೆ ಇಷ್ಟು ನೋವಿನ ಭಾವನೆಗಳು ಮನ ಮುಟ್ಟುತ್ತವೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ BM ಶ್ರೀಯವರ ಕವಿತೆ ಮಾತ್ರ ನೊಂದ ಹೆಣ್ಣಿನ ಕರುಣಾಜನಕ ಕತೆ, ಕಣ್ಣಲ್ಲಿ ನೀರು ತರಿಸಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ BM ಶ್ರೀಯವರು ಬರೆದಿರುವಂತಹ ದುಃಖ ಸೇತು ಎಂಬ ಪದ್ಯವನ್ನು. BM ಶ್ರೀಯವರು ಹೇಳುವಂತೆ, ಈ ಕಾಲದ ಯುವ ಸ್ತ್ರೀಯರು ಭಾರತ ದೇಶ ಕಟ್ಟುವುದಕ್ಕಾಗಿ ಒಂದು ಯುವ ಸ್ತ್ರೀ ಸಮುದಾಯದ ಒಂದು ಭಾಗ. ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೆಯುವ ಅತ್ಯಾಚಾರವನ್ನು ನಾವು ಈಗ ನೋಡ್ತಾ ಇದ್ದೀವಿ. ಈ ಕಾಲದ ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಯಾವ ಸ್ಥಾನ ಇದೆ? ಪರಂಪರೆಯುದ್ದಕ್ಕೂ ಹೆಣ್ಣನ್ನು ಮಾತೃ ಎಂಬ ಭಾವನೆಯೊಂದಿಗೆ ಗೌರವದಿಂದ ಕಾಣಲಾಗುತ್ತಿತ್ತು. ಅಂದರೆ ಪರಂಪರೆಯುದ್ದಕ್ಕೂ ಮಹಿಳೆ ಪುರುಷ ಪ್ರಧಾನ ಸಮಾಜ ವಹಿಸುವ ದಿಗ್ಬಂಧನಗಳಲ್ಲಿ ಬದುಕಿದ್ದಾಗಿಯೂ ಆಕೆಗೆ ಕೆಲವು ಗೌರವ ಭಾವನೆ, ಒಂದಿಷ್ಟು ದೈವತ್ವದ ಭಾವನೆ ಅಡಕವಾಗಿದೆ. ಆದರೆ ಇವತ್ತಿನ ಸಮಾಜದಲ್ಲಿ ಹೆಣ್ಣು ಸ್ವತಂತ್ರವಾಗಿ ಯೋಚನೆ ಮಾಡುವುದನ್ನು ಕಲಿತಿದ್ದಾಳೆ. ಅಂದರೆ ಆಕೆಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಸ್ವಾತಂತ್ರ್ಯ ಇದ್ದರೂ ಕೂಡ ಆ ಹೆಣ್ಣು ಮಗು ಅಥವಾ ಸ್ತ್ರೀ ಬದುಕಿಗೆ ಭದ್ರತೆ ಇಲ್ಲದಿರುವುದು ನಾಚಿಕೆಗೇಡು. ಹೆಣ್ಣು ತಾನು ಸ್ವಾಭಿಮಾನಿಯಾಗಿ ಬದುಕಬೇಕು ಎಂದಾಗ ಸಮಾಜ ಆಕೆಯನ್ನು ಹೇಗೆ ನಿಷ್ಠೂರವಾಗಿ ಕಾಣುತ್ತದೆ ಎಂಬುದನ್ನು ನಾವು ನೋಡಬಹುದು. BM ಶ್ರೀಯವರು ಥಾಮಸ್ ವುಡ್ರವರ ಬ್ರಿಡ್ಜ್ ಆಫ್ ಸೈನ್ಸ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಅನುವಾದವನ್ನು ನಾವು ದುಃಖ ಸೇತು ಅಂತ ಕರಿತಾ ಇದ್ದೀವಿ. BM ಶ್ರೀಯವರು ತಮ್ಮ ಅನುವಾದಗಳಲ್ಲಿ ಮೂಲ ಕೃತಿಯ ಮನೋಭಾವ ಮತ್ತು ಭಾವನೆಗಳನ್ನು ಸೆರೆ ಹಿಡಿಯಲು ಹೆಸರುವಾಸಿಯಾಗಿದ್ದಾರೆ. ಇವರು ಅಕ್ಷರಶ ಅನುವಾದದ ಬದಲು ಕನ್ನಡ ಓದುಗರಿಗೆ ಅನುಕರಣಿಸುವ ಮತ್ತು ಸೇತುವೆಯ ವಿಷಾದವಾದ ವಾತಾವರಣವನ್ನು ಸೆರೆ ಹಿಡಿಯುವ ಪದಗುಚ್ಛವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇವರ ಅನುವಾದ ಪದಗಳಿಗಿಂತ ಹೆಚ್ಚಾಗಿ ಭಾವನೆಗಳಿಗೆ ಮಹತ್ವ ನೀಡುತ್ತದೆ. ತನ್ನದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸುವ ಆಕೆ ಸಮಾಜದ ನಿಂದನೆಗೆ ಬೇಸತ್ತು ಸಾವಿಗೆ ಶರಣಾಗಿದ್ದಾಳೆ. ಟೀಕೆ, ಟಿಪ್ಪಣಿ, ನಿಂದನೆಗಳಲ್ಲಿ ಕಳೆದು ನಿರ್ಮಲವಾದ ಶುಭ್ರವಾದ ಹೆಣ್ಣಿನ ದೇಹ ಮಾತ್ರ ಅಲ್ಲಿ ಉಳಿದುಕೊಂಡಿದೆ. ಅದು ಹೆಣ್ಣಿನ ದೇಹವಾಗಿದ್ದರೂ ಕೂಡ ಲೇಖಕರ ದೃಷ್ಟಿಯಲ್ಲಿ ಅದು ಇನ್ನು ಹೆಣ್ಣಿನ ಪರಿಸ್ಥಿತಿ, ಆಕೆಯ ಬದುಕಿದಂತಹ ಜೀವನ, ಆಕೆ ಅನುಭವಿಸಿದಂಥ ಕಷ್ಟಗಳು ಲೇಖಕರ ಕಣ್ಣೆದುರಿಗೆ ಬರುವಂಥ ಒಂದು ಸನ್ನಿವೇಶವನ್ನು ಸುಂದರವಾಗಿ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನಾವೀಗ BM ಶ್ರೀಯವರ ಬಗ್ಗೆ ನೋಡೋದಾದರೆ, BM ಶ್ರೀ ಅಥವಾ BM ಶ್ರೀಕಂಠಯ್ಯನವರು ಕನ್ನಡದ ಪ್ರಮುಖ ಲೇಖಕರು, ಅನುವಾದಕರು ಮತ್ತು ವಿದ್ವಾಂಸರಾಗಿದ್ದರು. ಆಧುನಿಕ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಅವರ ಕೊಡುಗೆ ಅಪಾರವಾಗಿದೆ. ಅವರು ಪಾಶ್ಚಾತ್ಯ ಸಾಹಿತ್ಯ ಪ್ರಕಾರಗಳನ್ನು ಕನ್ನಡಕ್ಕೆ ಪರಿಚಯಿಸಿದರು. ಇಂಗ್ಲಿಷ್ ಗೀತೆಗಳು ಅವರ ಪ್ರಮುಖ ಕೃತಿಗಳಲ್ಲಿ ಒಂದು. ಇವರು ಕನ್ನಡದ ಲೇಖಕರು ಮಾತ್ರ ಅಲ್ಲ, ಇಂಗ್ಲಿಷಿನಿಂದ ಕನ್ನಡಕ್ಕೆ ಹಲವಾರು ಅನುವಾದಗಳನ್ನು ಮಾಡಿದ್ದಾರೆ. BM ಶ್ರೀಯವರು ಥಾಮಸ್ ವುಡ್ ಕವಿಯ ಬ್ರಿಡ್ಜ್ ಆಫ್ ಸೈನ್ಸ್ ಕವಿತೆಯನ್ನು
ದುಃಖ ಸೇತು ಎಂದು ಕನ್ನಡಕ್ಕೆ ಅತ್ಯುತ್ತಮ ರೀತಿಯಲ್ಲಿ ಅನುವಾದಿಸಿಕೊಟ್ಟಿದ್ದಾರೆ. ಇಲ್ಲಿ ಬ್ರಿಡ್ಜ್ ಆಫ್ ಸೈನ್ಸ್ ಅಂತಂದರೆ ನಾವು ಅದನ್ನು ಕನ್ನಡಕ್ಕೆ ನೇರ ಅನುವಾದ ಮಾಡ್ತೀವಿ ಅಂತಂದರೆ ನಿಟ್ಟುಸಿರ ಸೇತುವೆ. ಬ್ರಿಡ್ಜ್ ಅಂತಂದರೆ ಸೇತುವೆ, ಸೈನ್ಸ್ ಅಂತಂದರೆ ನಿಟ್ಟುಸಿರು ಅಂತ ಆಗತ್ತೆ. ಆದರೆ ಲೇಖಕರು ಅದನ್ನು ನೇರ ಪದಗಳ ಅನುವಾದವನ್ನು ಮಾಡದೆ ಕನ್ನಡಿಗರಿಗೆ ಓದಲು ಅನುಕೂಲವಾಗುವಂತೆ, ಅರ್ಥವಾಗುವಂತೆ ಮತ್ತು ಭಾವನಾತ್ಮಕವಾಗಿ ಓದುಗರನ್ನು ಸೆರೆ ಹಿಡಿಯಲು ಈ ಕವಿತೆಗಳನ್ನು ಅನುವಾದಿಸಿಕೊಟ್ಟಿದ್ದಾರೆ. ಈ ಕವನಕ್ಕೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಯಾವುದೇ ಸ್ಥಾನವಿರಲಿ, ಕನ್ನಡ ಕಾವ್ಯ ಪ್ರಪಂಚದಲ್ಲೇನು ದುಃಖ ಸೇತು ಉತ್ತಮ ಪದವಿಯನ್ನು ಪಡೆದಿದೆ ಎಂಬ ತೀನಂ ಶ್ರೀ ಅವರ ಮಾತು ಈ ಕವಿತೆಯ ಅನುವಾದದ ಶ್ರೇಷ್ಠತೆಯನ್ನು ಅರಿಯಲು ತುಂಬ ಸಹಾಯಕವಾಗಿದೆ. ಇಂಗ್ಲಿಷ್ನಲ್ಲಿ ಕವಿತೆಗೆ ಎಷ್ಟು ಪ್ರಾಶಸ್ತ್ಯ ಇದೆಯೋ ಅಥವಾ ಯಾವ ಸ್ಥಾನ ಇದೆಯೋ ಗೊತ್ತಿಲ್ಲ, ಆದರೆ ಕನ್ನಡದಲ್ಲಿ ಇದಕ್ಕೊಂದು ಉತ್ತಮ ಸ್ಥಾನ ಇದೆ ಅನ್ನೋದನ್ನು ತೀನಂ ಶ್ರೀ ಅವರು ಹೇಳ್ತಾರೆ. BM ಶ್ರೀ ಅವರು ಹೇಳಿ ಕೇಳಿ ಕನ್ನಡ ಸಾಹಿತ್ಯ ಭಾರತೀಯ ನವಯುಗದ ಪ್ರವರ್ತಕರು. ಅನೇಕ ಹೊಸ ಕವಿತೆಗಳಿಗೆ ಚೇತನ ತುಂಬಿದವರು. ಭಾಷೆ, ವಸ್ತು, ಛಂದಸ್ಸುಗಳಿಗೆ ಹೊಸತನವನ್ನು ತಮ್ಮ ಇಂಗ್ಲಿಷ್ ಗೀತೆಗಳು ಕೃತಿಯ ಮೂಲಕ ತೆರೆದು ತೋರಿಸಿದವರು. ಮೂಲ ಇಂಗ್ಲಿಷ್ ಕವಿತೆಗಳನ್ನು ಕನ್ನಡಕ್ಕೆ ಅತ್ಯಂತ ಸಹಜವೆನ್ನುವ ರೀತಿಯಲ್ಲಿ ಅನುವಾದಿಸಿ ತೋರಿಸಿದ ಅದ್ಭುತ ಕವಿತಾ ಪ್ರೌಢಿಮೆಯುಳ್ಳವರು. ಇದಕ್ಕೆ ದುಃಖ ಸೇತು ಕವಿತೆಯ ಒಂದು ಉತ್ತಮ ನಿದರ್ಶನ. ಇಂಗ್ಲಿಷ್ನಿಂದ ಯಾವುದೇ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದರೂ ಸಹ ಆ ಅನುವಾದ ಯಾವತ್ತೂ ಅನುವಾದದ ರೀತಿ ಇಲ್ಲದೆ ಆ ಪ್ರಸಂಗವನ್ನು ನಿಜವಾಗ್ಲೂ ಯಾರೋ ಒಬ್ಬರು ನಮಗೆ ಹೇಳ್ತಾ ಇದ್ದಾರೇನೋ, ನಮ್ಮ ಕಣ್ಣ ಎದುರುಗಡೆ ಕಾಣಿಸ್ತಾ ಇದೆಯೇನೋ ಅಂತ ಕಾಣಿಸುವಷ್ಟು ಭಾವನಾತ್ಮಕವಾಗಿ ಅನುವಾದಿಸುವಂತಹ ಒಂದು ಚಾತುರ್ಯತೆ ಈ ಲೇಖಕರಿಗೆ ಇತ್ತು. ಅದಕ್ಕೆ ಈ ದುಃಖ ಸೇತು ಎಂಬ ಕವಿತೆಯೇ ಒಂದು ಉತ್ತಮ ನಿದರ್ಶನ ಎಂದು ಹೇಳಬಹುದು. ಥಾಮಸ್ ವುಡ್ ಕವಿಯ ಅನಾಥೆಯ ಬಗೆಗೆ ಅನುವಾದಕನಲ್ಲಿ ಸಂಪೂರ್ಣ ಸಹಾನುಭೂತಿ ಕಂಡುಬರುತ್ತದೆ. ಥಾಮಸ್ ವುಡ್ ಏನು ಅಂದ್ಕೊಂಡು ಈ ಕವಿತೆಯನ್ನು ಬರೆದಿದ್ರೋ ಗೊತ್ತಿಲ್ಲ, ಆದರೆ ಅನುವಾದಕರಾದಂತಹ ನಮ್ಮ ಲೇಖಕರು BM ಶ್ರೀ ಅವರಲ್ಲಿ ಬಹಳ ಸಹಾನುಭೂತಿ ಈ ಪದ್ಯದಲ್ಲಿ ಕಂಡುಬರುತ್ತದೆ. ಅನುವಾದಕರ ಹೃದಯವು ಮೂಲ ಕವಿಯ ಹೃದಯದಂತೆ ಮರುಗಿದೆ. ಇಲ್ಲಿ ನಾನು ಅನುವಾದ ಮಾಡ್ತಾ ಇದ್ದೀನಿ ಅನ್ನೋ ದೃಷ್ಟಿಯಲ್ಲಿ ಅವರು ಮಾಡಿಲ್ಲ. ಸ್ವತಃ ತಾನೇ ಈ ಪ್ರಸಂಗವನ್ನು ಕಣ್ಣಾರೆ ಕಾಣ್ತಾ ಇದ್ದೀನೇನೋ ಅನ್ನುವಷ್ಟು ಹೃದಯವಂತಿಕೆ ಅಲ್ಲಿ ಮೆರೆದಿದ್ದಾರೆ. ಅವಳಿಗೆ ಉಂಟಾಗಿರುವ ಅನ್ಯಾಯಕ್ಕಾಗಿ ಕಂಬನಿ ಮಿಡಿದಿದ್ದಾರೆ. ಮೂಲ ಮತ್ತು ಅನುವಾದದ ಅನಾಥೆಯರಿಬ್ಬರಲ್ಲೂ ಭಾವ ಸಾಮ್ಯವಿದೆ. ಇಲ್ಲಿ ಮೂಲ ಮತ್ತು ಅನುವಾದದ ಅನಾಥೆಯರು ಅಂತಂದರೆ ಮೂಲ ಕವಿಗಳು ಯಾರು ಬರೆದಿದ್ದಾರೆ ಅವ್ರ ದೃಷ್ಟಿಯಲ್ಲಿ ಒಬ್ಬಳು ಅನಾಥೆ ಇದ್ದಾಳೆ, ಅನಾಥೆ ಹೆಣದ ಬಗ್ಗೆ ಅವರು ಬರೆದಿದ್ದಾರೆ. ಇಲ್ಲಿ ಅನುವಾದದಲ್ಲೂ ಕೂಡ ಒಬ್ಬರು ಅನಾಥೆ ಹೆಣದ ಬಗ್ಗೆ ಅಥವಾ ಅನಾಥೆಯ ಬಗ್ಗೆ ಹೇಳಿದ್ದಾರೆ. ಆದರೆ ಇಬ್ಬರಲ್ಲೂ ಕೂಡ ಭಾವ ಸಾಮ್ಯವಿದೆ, ಇಬ್ಬರಲ್ಲೂ ಒಂದಷ್ಟು ಹೋಲಿಕೆಗಳಿದೆ. ಇಬ್ಬರು ಸಮಾನ ಸ್ಕಂದರು, ಇಬ್ಬರು ಸಮಾಂತರ ಜೀವಿಗಳು. ಶ್ರೀಯವರ ಅನಾಥೆ, ಹುಡ್ವಿಯವರ ಅನಾಥೆಯ ಪುನರ್ ಸೃಷ್ಟಿ. ಇಲ್ಲಿ ಹುಡ್ಡರು ಏನು ಅನಾಥೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ, ಅದರ ಪುನರ್ ಸೃಷ್ಟಿಯೇ ನಮ್ಮ BM ಶ್ರೀಯವರು ಬರೆದಿರುವಂತಹ ದುಃಖ ಸೇತು ಕವಿತೆಯ ಅನಾಥೆಯ ಒಂದು ಕಥೆಯಾಗಿದೆ. ಒಂದು ಬಗೆಯಲ್ಲಿ ಅದೇ ಭಾವ ಬೀಜದಿಂದ ಕನ್ನಡಿಗಳಾಗಿ ಮೈದೆಳೆದ ಮತ್ತೊಂದು ಹೆಣ್ಣು, ಇದು ಅದೇ ಬಗೆಯ ಅದೇ ಭಾವನೆಗಳನ್ನು ಹೊಂದಿರುವಂತಹ ಇನ್ನೊಂದು ಹೆಣ್ಣು ಇಲ್ಲಿ ಮೈದೆಳೆದಿದ್ದಾಳೇನೋ, ಇನ್ನೊಂದು ಹೆಣ್ಣು ಇಲ್ಲಿ ಹುಟ್ಟಿದ್ದಾಳೇನೋ ಅನ್ನುವಷ್ಟು ಸ್ವಾಭಾವಿಕವಾಗಿ ಬರೆದಿರುವಂತಹ ಒಂದು ಅನುವಾದವಾಗಿದೆ. ಹಾಗಾಗಿ ನಮ್ಮ ಸಂಸ್ಕೃತಿಯ ನೆರಳಿನಲ್ಲಿ ಬೆಳೆದವಳು ಅವಳು. ಪಾಪ, ಕರ್ಮ, ಹೆಣ್ಣು, ಹುಟ್ಟು ಎಲ್ಲವೂ ಅವಳ ಪಾಲಿಗೆ ಉಂಟೇ ಉಂಟು. ಇಲ್ಲಿ ಹೆಣ್ಣು ಅಂತಂದರೆ ಆಕೆಗೆ ಅಂತಹ ಒಂದು ಕಷ್ಟಗಳು ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಅಂತ ಮಾತ್ರ ಅಲ್ಲ, ಎಲ್ಲ ಕಡೆನೂ ಕೂಡ ಹೆಣ್ಣಿನ ಪಾಲಿಗೆ ಅಂತಹ ಒಂದು ಪಾಪಕರ್ಮಗಳು ಎಲ್ಲವೂ ಇದ್ದೇ ಇರುತ್ತೆ ಅನ್ನೋದು ಕವಿಯ ಭಾವನೆ. ಈ ಅನುಭವ ಏನಿದೆಯಲ್ಲ ಅದು ಓದುಗರ ಮನಸ್ಸನ್ನು ಕಲಕುತ್ತದೆ. ಇಲ್ಲಿ ನಾವು ಕಾವ್ಯಗಳನ್ನು ನೋಡ್ತಾ ಹೋದರೆ ಅದನ್ನು ಡೈರೆಕ್ಟಾಗಿ ನಾವು ಕನ್ನಡಕ್ಕೆ ಅನುವಾದವನ್ನು ಮಾಡಿದಾಗ ಅದಕ್ಕೆ ಅಂತಹ ಒಂದು ಭಾವನೆಗಳು ಅಲ್ಲಿ ಹುಟ್ಟೋದಿಲ್ಲ. ಆದರೆ ಅನುವಾದಕರು ಇಲ್ಲಿ ಮೂಲದ ತಿರುಳನ್ನು, ಸಾರವನ್ನು ಚೆನ್ನಾಗಿ ಕರಗತ ಮಾಡಿಕೊಂಡು ನಾಡು ನುಡಿಯಲ್ಲಿ ಸೆರೆ ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ ಎಂಬುದು ಗಮನಾರ್ಹವಾದ ಸಂಗತಿ. ಇಂಗ್ಲಿಷ್ ಶಬ್ದಗಳಿಂದ ಅದನ್ನೇ ಟ್ರಾನ್ಸ್ಲೇಟ್ ಮಾಡ್ತಾ ಹೋದರೆ ಅದಕ್ಕೊಂದು ಅರ್ಥ ಇಲ್ಲದಂಥ, ಒಂದು ಭಾವನೆ ಇಲ್ಲದಂತಹ ಒಂದು ಕವಿತೆ ಆಗ್ತಾ ಇತ್ತು. ಆದರೆ ನಮ್ಮ ಲೇಖಕರಾದಂತಹ BM ಶ್ರೀಯವರು ಅದಕ್ಕೆ ಒಂದು ಉತ್ತಮವಾದ ಅನುವಾದವನ್ನು ಮಾಡಿರೋದಲ್ಲದೆ ಆ ಅನುವಾದಗಳಿಗೆ, ಆ ಭಾವನೆಗಳಿಗೆ ಮಹತ್ವವನ್ನು ನೀಡಿದ್ದಾರೆ.
ಈ ಕವನದ ಆಶಯ ಏನು ಅಂತ ನೋಡೋದಾದ್ರೆ, ಒಬ್ಬ ಕಾಮಪಿಪಾಸೆ ಅಂತಂದ್ರೆ ಒಬ್ಬ ಕಾಮುಕ ಒಂದು ಹೆಣ್ಣನ್ನ ಅತ್ಯಾಚಾರ ಮಾಡಿ ಅಪಮಾನ ಮಾಡಿ ಅದನ್ನ ಸಹಿಸಲಾರದಂತಹ ಒಂದು ಹೆಣ್ಣು ತನ್ನದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸುವ ಆಕೆ ಸಮಾಜದ ನಿಂದನೆಗೆ ಸಾವಿಗೆ ಶರಣಾಗಿದ್ದಾಳೆ. ಆದರೂ ಕೂಡ ಆಕೆಯ ಸಹಾಯಕ್ಕಾಗಿ ಯಾರೂ ಮುಂದೆ ಬರಲು ಒಪ್ಪುವುದಿಲ್ಲ ಎಂಬುದು ಈ ಕವನದ ಪ್ರಮುಖ ಆಶಯವಾಗಿದೆ. ಇಲ್ಲಿ ತಾನು ಏನೇ ತಪ್ಪು ಮಾಡಿಲ್ಲ, ಯಾರೋ ಒಬ್ಬ ಕಾಮುಕ ಆಕೆಯ ಮೇಲೆ ಅತ್ಯಾಚಾರ ಮಾಡ್ದ, ಅದರಿಂದ ಸಮಾಜ ಅವಳನ್ನು ಬಹಿಷ್ಕಾರ ಮಾಡ್ತು, ಅಪಮಾನ ಮಾಡ್ತು, ಟೀಕೆ ಮಾಡ್ತು. ಈ ಟೀಕೆಗಳನ್ನೆಲ್ಲ ಸಹಿಸಲಾರದೆ, ಅವಮಾನಗಳನ್ನು ಸಹಿಸಲಾರದೆ ಆಕೆ ಏನು ಮಾಡ್ತಾಳೆ, ತನ್ನ ಪ್ರಾಣವನ್ನೇ ಕಳೆದುಕೊಳ್ತಾಳೆ. ಆದರೆ ಆ ಪ್ರಾಣವನ್ನು ಕಳೆದುಕೊಂಡಿದ್ದರೂ ಸಹ, ಆಕೆ ತಾನೇನೂ ತಪ್ಪು ಮಾಡಿಲ್ಲದಿದ್ದರೂ ಸಹ ಸಮಾಜ ಆಕೆಯ ಸಹಾಯಕ್ಕೆ ಬರಲು ಒಪ್ಪುವುದಿಲ್ಲ. ಇಂತಹ ಒಂದು ಸಮಾಜದ ಒಂದು ಘೋರತ್ವವನ್ನು, ಕಠಿಣತ್ವವನ್ನು ಈ ಕವಿತೆ ತೋರಿಸುತ್ತದೆ. BM ಶ್ರೀಯವರ ಶ್ರೇಷ್ಠ ಮಟ್ಟದ ಅನುವಾದಕ ಶೈಲಿಗೆ ಈ ಮಾತುಗಳು ಅತ್ಯುತ್ತಮ ನಿದರ್ಶನಗಳಾಗಿವೆ. ಅವರು ಎಷ್ಟು ಒಳ್ಳೆಯ ಅನುವಾದಕರು ಅನ್ನೋದಕ್ಕೆ ಈ ಒಂದು ಕವಿತೆ, ಈ ಮಾತುಗಳು ಅತ್ಯುತ್ತಮ ನಿದರ್ಶನಗಳಾಗಿವೆ. ಸಮಾಜ ಎಷ್ಟು ಕೆಟ್ಟು ಹೋಗಿದೆ ಅಂತಂದರೆ, ಒಬ್ಬರು ತಪ್ಪು ಮಾಡಿಲ್ಲ ಆದರೂ ಕೂಡ ಆ ತಪ್ಪಿಗೆ ಬೇರೆ ಯಾರೋ ಕಾರಣ ಆಗಿದ್ರು ಅವರನ್ನ ಯಾವತ್ತೂ ದೂಷಿಸಲ್ಲ. ಒಂದು ಹೆಣ್ಣು ಅನ್ನೋ ಕಾರಣಕ್ಕೆ ಸಮಾಜ ಆಕೆಯನ್ನು ತುಂಬ ನಿಕೃಷ್ಟವಾಗಿ ಕಾಣಿಸುತ್ತೆ, ಆಕೆಯನ್ನು ಶಪಿಸುತ್ತೆ, ಆಕೆಯನ್ನು ಸಮಾಜದಿಂದ ಬಹಿಷ್ಕಾರ ಮಾಡುತ್ತೆ. ಅಂತಹ ಒಂದು ಮನೋಧರ್ಮವನ್ನು ಈ ಸಮಾಜ ಹೊಂದಿದೆ. ಈ ಸಮಾಜ ಇಂತಹ ಒಂದು ಮನೋಧರ್ಮವನ್ನು ಹೊಂದಿದೆ. ಆದ್ದರಿಂದ ಅಂಥ ಸಮಾಜದ ಮಧ್ಯೆ ಇರೋದು ಬೇಡ ಅಂತ ಆ ಹೆಣ್ಣು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ. ಇನ್ನು ಪದ್ಯವನ್ನು ನೋಡೋದಾದರೆ, ಅನಾಥೆ ಇವಳಿನೊಬ್ಬಳೀ ಜನ್ಮ ರೋಸಿ ವೇದೆಯನ್ನು ತಾಳದೆ ಮುಳುಗಿದಳು ಹೊಳೆಗೆ. ಈ ಪದ್ಯದ ಪ್ರಾರಂಭದಲ್ಲಿ ಕಂಡುಬರುವಂತಹ ಪದ ಅನಾಥೆ, ದಿಕ್ಕಿಲ್ಲದವರ ಬಾಳಿನ ಗೋಳಿನ ದುರಂತ ಚಿತ್ರಣ ಈ ಮಾತಿನಲ್ಲಿಯೇ ಹುದುಗಿದೆ. ಅನಾಥೆಯ ಅಥವಾ ಅನಾಥರ ಬದುಕಿಗೆ ಸ್ಪಂದಿಸುವ ಸಮಾಜ ತೀರಾ ವಿರಳ. ಈ ಸಮಾಜದಲ್ಲಿ ಅನಾಥರಿಗೆ ಸ್ಪಂದಿಸೋರು ತುಂಬ ಕಮ್ಮಿ. ಆದರೆ ಅನಾಥರ ಬದುಕನ್ನು ಹರಿದು ಮುಕ್ಕುವ ಮಂದಿಯೇ ಎಲ್ಲ ಸಮಾಜಗಳಲ್ಲೂ ಕಂಡುಬರುತ್ತಾರೆ. ಅವರು ಅನಾಥರು ಅಂತ ಗೊತ್ತಾದರೆ ಸಾಕು, ಅವರನ್ನು ಯಾವ ರೀತಿ ಶೋಷಣೆ ಮಾಡ್ಬೋದು, ಅವರನ್ನು ನಮ್ಮ ಅವಶ್ಯಕತೆಗಳಿಗೆ ಹೇಗೆ ಬಳಸ್ಕೊಳ್ಬೋದು ಅನ್ನುವಂತಹ ಜನರೇ ಜಾಸ್ತಿ ಕಂಡುಬರ್ತಾರೆ ನಮ್ಮ ಈ ಸಮಾಜದಲ್ಲಿ. ಕಾಮುಕ ವ್ಯಕ್ತಿಗಳ ಕಣ್ಣು ಅನಾಥ ಹೆಣ್ಣಿನ ಮೇಲೆ ಬಿದ್ದರಂತೂ ಅವಳ ಬಾಳಿನ ಕಥೆಯೇ ಮುಗಿದು ಹೋಗುತ್ತದೆ. ಇಲ್ಲಿ ಕಾಮುಕರು ಅನ್ನುವಂಥ ಒಂದಷ್ಟು ದುಷ್ಟ ರಾಕ್ಷಸರೇನಿದ್ದಾರೆ, ಅಂಥವರ ಕಣ್ಣೇನಾದರೂ ಒಂದು ಹೆಣ್ಣಿನ ಮೇಲೆ ಬಿತ್ತು ಅಂತಂದರೆ ಆಕೆ ಅನಾಥೆಯಾಗಿರಲೇಬೇಕು ಅಂತ ಏನಿಲ್ಲ. ಈಗಿನ ಕಾಲದಲ್ಲಿ ಕಾಮುಕರು ಏನಿದ್ದಾರಲ್ಲ, ಅವರ ಕಣ್ಣೇನಾದರೂ ಬಿತ್ತು ಅಂತಂದರೆ ಆ ಹೆಣ್ಣಿನ ಬಾಳು ಸರ್ವನಾಶ ಆಯಿತು ಅಂತಲೇ ಲೆಕ್ಕ. ಇಲ್ಲಿ ಬರುವ ಅನಾಥೆ ಹೆಣ್ಣಿನ ಚಿತ್ರಣವು ಅದೇ ರೀತಿಯಾಗಿದೆ. ಕಾಮುಕ ಕಟುಕನೊಬ್ಬನ ವಿಶ್ವಾಸಘಾತಕಕ್ಕೆ ಅನಾಥೆ ಬಲಿಯಾದಾಗ ಈ ಜನ್ಮವೇ ರೋಸಿ ಹೋಗುತ್ತದೆ. ಬಡವಾಗಿ ಜಡವಾಗಿ ಬೇಡವಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಅವಳ ಪಾಲಿಗೆ ಸಮಾಜವು ಕ್ರೂರವಾದ, ಕೊನೆಗೆ ಬದುಕನ್ನೇ ಇಲ್ಲವಾಗಿಸಿಕೊಳ್ಳುವ ಆತ್ಮಹತ್ಯೆಯಂತಹ ಕಠೋರ ನಿರ್ಧಾರಕ್ಕೆ ಬರುವುದು. ವೇದೆಯನ್ನು ತಾಳಲಾರದೆ ಮುಳುಗಿದಳು ಹೊಳೆಗೆ ಎನ್ನುವಲ್ಲಿ ಕವಿ ಆ ಅನಾಥೆಯ ಬದುಕಿನ ಗೋಳಿನ ದುರಂತ ಚಿತ್ರಣವನ್ನು ಧ್ವನಿಪೂರ್ಣವಾಗಿ ಹಿಡಿದಿಟ್ಟಿದ್ದಾರೆ. ಕಾಮುಕ ನಂಬಿಕೆ ದ್ರೋಹವನ್ನು ಮಾಡಿರ್ತಾನೆ. ಆ ನಂಬಿಕೆ ದ್ರೋಹಕ್ಕೆ ಬಲಿಯಾದಂತಹ ಅನಾಥೆ ಈಗ ಜನ್ಮವೇ ಬೇಡ ಅನ್ನುವಷ್ಟು ಬೇಸರವನ್ನು ಅನುಭವಿಸ್ತಾ ಇದ್ದಾಳೆ. ಈ ಜೀವನವೇ ಬೇಡ ಅಂತ ಅನಿಸ್ಬಿಡುತ್ತೆ ಅವಳಿಗೆ. ಇಂತಹ ಸ್ಥಿತಿಯಲ್ಲಿ ಅವಳ ಪಾಲಿಗೆ ಸಮಾಜವು ಕ್ರೂರವಾದಾಗ, ಅಂತಹ ನೋವನ್ನು ಅನುಭವಿಸುತ್ತಿರುವಂತಹ ಹೆಣ್ಣಿಗೆ ಸಾಂತ್ವನ, ಸಹಕಾರ ನೀಡಬೇಕಾದಂತಹ ಜನರು ಆಕೆಗೆ ಏನು ಮಾಡ್ತಾರೆ, ಕ್ರೂರವಾಗಿ, ನಿಷ್ಠೂರವಾಗಿ ಬಳಸ್ಕೊಳ್ಳೋಕ್ಕೆ ಅಥವಾ ಬೈಯೋದಕ್ಕೆ ಅಥವಾ ಮಾತಾಡೋದಕ್ಕೆ ಶುರು ಮಾಡಿದಾಗ ತಾನು ಇನ್ನು ಏನು ಮಾಡಬೇಕು, ದುಷ್ಟ ಸಮಾಜವನ್ನು ನಾನು ಹೇಗೆ ಎದುರಿಸೋದಕ್ಕೆ ನನಗೆ ಧೈರ್ಯ ಇಲ್ಲ ಅಂತ ಅಂದ್ಕೊಂಡಾಗ ಆತ್ಮಹತ್ಯೆಯಂತಹ ಕಠೋರ ನಿರ್ಧಾರಕ್ಕೆ ಬಂದ್ಬಿಡ್ತಾಳೆ. ವೇದೆಯನ್ನು ತಾಳಲಾರದೆ ಮುಳುಗಿದಳು ಹೊಳೆಗೆ ಅಂತಂದರೆ ಆಕೆಯ ಮನಸ್ಸಿನಲ್ಲಿ ಎಷ್ಟೆಲ್ಲ ನೋವಿದೆ, ತಾನು ಅನುಭವಿಸುತ್ತಿರುವಂತಹ ಕೊರಗು, ಆ ನೋವಿಗೆ ಒಬ್ಬರ ಸಾಂತ್ವನ ಇಲ್ಲ, ತನ್ನನ್ನು ಕೇಳುವವರಿಲ್ಲ, ಹೇಳುವವರಿಲ್ಲ, ನನ್ನ ನೋವನ್ನು ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅನ್ನುವಂಥ ಒಂದು ನೋವು, ಆ ವೇದನೆ ಏನಿದೆಯಲ್ಲ, ಆ ವೇದನೆಯನ್ನು ತಾಳಲಾರದೆ ಆಕೆ ತನ್ನ ಜೀವನವನ್ನು ಅಂತ್ಯ ಮಾಡಿಕೊಳ್ತಾಳೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಮೆಲ್ಲಗಿವಳನು ಮುಟ್ಟು ಮರುಗಿ ಹಿಡಿದೆತ್ತು ಏನು ಕೋಮಲಕಾಯ ಹೊಳಪು ಹೊಸ ಪ್ರಾಯ ಅಂತಂದರೆ
ಈ ಅನಾಥೆಯ ಬದುಕಿಗೆ ಮರುಗಿ ಆಪ್ತವಾದ ಮನಸ್ಸಿನಿಂದ ನೋಡಿ ಅವಳ ದೇಹವನ್ನು ಮೆಲ್ಲಗೆ ಮುಟ್ಟಿ ಮಾನವೀಯ ಅಂತಃಕರಣದಿಂದ ಹಿಡಿದೆತ್ತಿ ಸಂಸ್ಕಾರಕ್ಕೆ ಆಣೆಗೊಳಿಸಬೇಕಾದ ಮನಸ್ಸು ಇಲ್ಲಿ ಬೇಕು ಎಂಬುದು ಕವಿಯೇ ಹೇಳ್ತಾ ಇದ್ದಾರೆ. ಮೆಲ್ಲಗವಳನ್ನು ಮುಟ್ಟಿ ಅಂತಂದರೆ ಆಕೆ ಪಾಪ ಜೀವನದಲ್ಲಿ ತುಂಬ ನೊಂದಿದ್ದಾಳೆ. ಆಕೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಆಕೆಗೆ ನೋವಾಗ್ಬೋದು. ಆಕೆಯನ್ನು ನಿಧಾನಕ್ಕೆ ಮುಟ್ಟಿ ಮರುಗೆ ಹಿಡಿದೆತ್ತು ಅಂತಂದರೆ ಆಕೆಯ ಕಷ್ಟಕ್ಕೆ, ಆಕೆಯ ನೋವಿಗೆ, ಆಕೆಯ ಸಾವಿಗೆ ನಿಮ್ಮ ಮರುಕ ಇರಲಿ. ಮರುಕದಿಂದ ಆಕೆಯನ್ನು ಹಿಡಿದೆತ್ತಿ. ಏನು ಕೋಮಲಕಾಯ ಹೊಳಪು ಹೊಸ ಪ್ರಾಯ. ಅನಾಥೆಯ ಯೌವನ ಹೇಗಿತ್ತು, ಆಕೆಯ ಸೌಂದರ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಕೋಮಲಕಾಯ, ಅವಳು ಎಷ್ಟು ಕೋಮಲತೆ ಅಥವಾ ಎಷ್ಟು ಸುಂದರವಾಗಿದ್ಲು. ಅನಾಥೆಯ ಯೌವನ ಸೌಂದರ್ಯ ಈ ಬಣ್ಣನೆಯಲ್ಲಿ ವ್ಯಕ್ತಗೊಳ್ಳುತ್ತದೆ. ಮಾತ್ರವಲ್ಲ, BM ಶ್ರೀಯವರ ಅನುವಾದದ ಸಾಮರ್ಥ್ಯಕ್ಕೂ ಭಾಷೆಯ ಬಳಕೆಯಲ್ಲಿ ಅವರು ತೋರಿರುವ ಅನುಪಮ ಕಲಾ ಪ್ರೌಢಿಮೆಗೆ ಇದನ್ನು ನಿದರ್ಶನ ಅಂತ ನಾವು ಹೇಳಬಹುದಾಗಿದೆ. ನೋಡು ಮೈಯೊಳಗುಡಿಗೆ ತೋಯ್ದು ಹತ್ತಿಹುದು, ತೋಡಿ ತೊರೆ ತೊರೆಯಾಗಿ ಹೊಳೆ ಬಸಿಯುತ್ತಿಹುದು, ಎದೆಗರರು ಬಾ ಎತ್ತು ಮಾಕರಿಸದೊಲಿದು. ಇಂಥ ಒಂದು ತಾರುಣ್ಯವಂತೆ ತುಂಬ ಸೌಂದರ್ಯವನ್ನು ಹೊಂದಿರುವಂತಹ ಲಾವಣ್ಯವತಿಯಾಗಿರುವಂತಹ ಹೆಣ್ಣು ಅಂದರೆ ಅವಳು ನೀರಿನಲ್ಲಿ ಬಿದ್ದಿದ್ದಾಳೆ. ಆಕೆಯನ್ನು ಮೇಲೆ ಹಿಡಿದು ಎತ್ತಿದಾಗ ಬಟ್ಟೆಯಲ್ಲಿ ನೀರಿದೆ, ಆ ನೀರು ಬಸಿಯುತ್ತಿದೆ ಅಂತಂದರೆ ಇಳಿತಾ ಇದೆ, ನೀರು ಕೆಳಗಡೆ ಇಳಿತಾ ಇದೆ ಬಟ್ಟೆಯಿಂದ, ಬಟ್ಟೆ ಮೈಗೆ ಅಂಟ್ಕೊಂಡಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ದುಡುಕಿ ಕಟ್ಟನು ಮೀರಿ ಕೆಟ್ಟವಳು ಇವಳು, ತಾನು ಮಾಡಿದ ಕರ್ಮ ತನ್ನ ಬೆನ್ನಲಿ ಬಂದು ಸುಟ್ಟವಳು ಇವಳು, ಎನ್ನುತ್ತ ದೋಷವ ಬೆದಕಿ ಗದರದಿರು ನೀನು, ಅವಳ ಪಾಪಗಳೇನು ಹೊಲ್ಲ ನಡೆಯೇನು, ಅದರೆಣಿಕೆಗಿದೆ ಹೊತ್ತು ನವೆ ಜರೆವವರು ಅಂತಂದರೆ ಇಲ್ಲಿ ಲೇಖಕರು ಹೆಣ ಸಿಕ್ಕಿದೆ, ಆಕೆ ಸತ್ತೋಗಿದ್ದಾಳೆ, ಆ ನದಿಯ ದಡದಲ್ಲಿ ಬಿದ್ದಿದೆ. ಆದರೆ ಆಕೆಯನ್ನು ಎತ್ತಿ ಅಂತ್ಯ ಸಂಸ್ಕಾರ ಮಾಡಬೇಕು. ಆದರೆ ಅಂತ್ಯ ಸಂಸ್ಕಾರ ಮಾಡೋದ್ರ ಬದಲು ಆಕೆ ಬಗ್ಗೆ ಟೀಕೆ ಮಾಡ್ತಾ ನಿಂತ್ಕೊಂಡಿದ್ದಾರೆ ಜನ. ಅದನ್ನು ನೋಡಿ ಲೇಖಕರಿಗೆ ತುಂಬ ಕೋಪವನ್ನು ಬರುತ್ತೆ. ಹಾಗಾಗಿ ಲೇಖಕರು ಅವ್ರಿಗೆ ಜೋರು ಮಾಡ್ತಾರೆ. ಅವಳ ಪಾಪ ಕಾರ್ಯಗಳ, ಅವಳ ಹಾದಿ ತಪ್ಪಿದ ನಡತೆಗಳನ್ನು ಕುರಿತು ಚರ್ಚಿಸುವುದಕ್ಕೆ ಇದು ಹೊತ್ತಲ್ಲ. ಆಕೆ ಈಗ ಆಲ್ರೆಡಿ ಸತ್ತೋಗಾಗಿದೆ, ಈಗ ಅವಳ ಜೀವವನ್ನು ನಾವು ವಾಪಸ್ ತರೋಕ್ಕಾಗಲ್ಲ. ಆಕೆ ಏನು ತಪ್ಪು ಮಾಡಿದ್ಲು ಅಥವಾ ಆಕೆದೇನೋ ತಪ್ಪಿಲ್ಲದೆ ಇದ್ರೂ ಆಕೆ ಬೇರೆ ಯಾರ್ದೋ ತಪ್ಪಿಗೆ ಕೃತ್ಯಕ್ಕೆ ತುತ್ತಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡಿರ್ಬೋದು. ಆದರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ, ಆಕೆಯ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದು ಸಮಯವಲ್ಲ. ಯಮನು ನುಂಗಿದ ಈ ಹೆಣ್ಣು ಮಗುವಿನಲ್ಲಿ ಹೊರೆದ ಕಲ್ಮಶವನ್ನು ತೊಳೆದು ಬಿಟ್ಟರೆ ಚೆಲುವಾದ ನಿರ್ಮಲವಾದ ಹೆಣ್ಣುತನವೊಂದು ನಮಗೆ ಕಾಣಿಸುತ್ತದೆ. ಆಕೆ ಒಳ್ಳೆಯವಳೋ ಕೆಟ್ಟವಳೋ ಗೊತ್ತಿಲ್ಲ, ಆದರೆ ಈ ಜವರಾಯ ನುಂಗಿದಿ ಹೆಣ್ಣು ಮಗುವಿನಲ್ಲಿ ಹೊರೆದ ಕಲ್ಮಶ ತೊಳೆದು ಈಗ ತಾನುಳಿದಿಹುದು ಚೆಲುವಾದ ನೀಲವಾದ ಹೆಣ್ಣುತನವನ್ನು. ಈಗ ಯಮರಾಯ ಆಕೆ ಜಾಗಕ್ಕೆ ಆಕೆಯನ್ನು ಕರ್ಕೊಂಡು ಹೋಗಾಗಿದೆ. ಈಗ ಅವಳು ನೀರಲ್ಲಿ ಬಿದ್ದಿರೋದ್ರಿಂದ ಕಲ್ಮಶ ಕೂಡ ತೊಳ್ಕೊಂಡು ಹೋಗಿದೆ. ಈಗ ಉಳಿದಿರೋದೇನೋ ಚೆಲುವಾದ ನೀಲವಾದ ಹೆಣ್ಣುತನ ಮಾತ್ರ ಆಕೆಯಲ್ಲಿ ಕಾಣಿಸ್ತಾ ಇದೆ. ಈ ಮಾತುಗಳಲ್ಲಿ ಅನಾಥೆಯಾದ ಹೆಣ್ಣೊಬ್ಬಳ ಕರುಣಾಜನಕ ಸ್ಥಿತಿಯ ಚಿತ್ರಣವನ್ನು ಧ್ವನಿಪೂರ್ಣವಾಗಿ ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿರುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಆಕೆ ಅನಾಥೆಯಾದಂತಹ ಹೆಣ್ಣು, ಆ ಹೆಣ್ಣು ಸತ್ತೋಗಿರೋದ್ರಿಂದ ಅಲ್ಲಿ ನಮಗೆ ಆಕೆಯ ಬಗ್ಗೆ ಒಂದಷ್ಟು ಕರುಣೆ, ಆಕೆಯ ಚಿತ್ರಣ, ಆಕೆ ಹೇಗೆ ಬದುಕಿರಬಹುದು, ಆಕೆಯ ನೋವೇನು ಆಗಿರ್ಬೋದು ಅನ್ನೋದನ್ನು ನಾವಿಲ್ಲಿ ಒಂದಷ್ಟು ಭಾವನೆಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಆ ಭಾವನೆಗಳನ್ನು ಕಟ್ಟಿಕೊಡುವಲ್ಲಿ ನಮ್ಮ ಲೇಖಕರು ಯಶಸ್ವಿಯಾಗಿದ್ದಾರೆ. ದುಡುಕಿನಿಂದ ಹೆಣ್ಣು ನಿಯಮಗಳನ್ನು ಮೀರಿದ ಕಾರಣದಿಂದಾಗಿ ಹೊಳಗೆ ಹಾರಿ ಪ್ರಾಣ ಕಳೆದುಕೊಳ್ಳುವಂತಹ ಸ್ಥಿತಿಯನ್ನು ತಲುಪಿದ್ದಾಳೆ. ಆಕೆ ತನ್ನ ದುಡುಕಿನಿಂದ ತನಗೆ ನಾವು ಸಮಾಜದಲ್ಲಿ ಬದುಕಬೇಕು ಅಂತಂದರೆ ಸಮಾಜಕ್ಕೆ ಒಂದಷ್ಟು ಪಾಡುಗಳು ಇರುತ್ತೆ. ಆ ಕಟ್ಟುಪಾಡುಗಳನ್ನು ನಾವು ಆಚರಣೆ ಮಾಡಬೇಕಾಗತ್ತೆ, ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಆದರೆ ಆ ಹೆಣ್ಣು ಏನು ಮಾಡಿದ್ಲು, ತನ್ನ ಸಮಾಜದ ನಿಯಮಗಳನ್ನು ಮೀರಿ ತಪ್ಪು ಮಾಡಿದ್ದಾಳೆ. ತಪ್ಪು ಮಾಡಿದ ಕಾರಣದಿಂದಾಗಿ ಈಗ ಹೊಳಗೆ ಹಾರಿ ಸಮಾಜದ ಟೀಕೆಗಳನ್ನು ಎದುರಿಸಲು, ಸಮಾಜದಿಂದ ಆಗುವಂತಹ ಅವಮಾನಗಳನ್ನು ಎದುರಿಸಲು ಸಾಧ್ಯವಾಗದೆ ಹೊಳಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯನ್ನು ತಲುಪಿಬಿಟ್ಟಿದ್ದಾಳೆ. ಸಾವಿನಿಂದಾಗಿ ಅವಳು ಹೊತ್ತಿದ್ದ ಪಾಪ ಕಲ್ಮಶವೆಲ್ಲ ಕಳೆದಿದೆ. ಈಗ ಸತ್ತೋಗಿ ಆಗಿದ್ದರಿಂದ ಅವಳು ಹೊತ್ತಿದ್ದಂತಹ ಪಾಪ ಕಲ್ಮಶವೆಲ್ಲ ಕಳೆದು ಹೋಗಿದೆ. ಹೆಣ್ಣು ಮಗುವಾಗಿ ಅವಳು ಹೊತ್ತಿದ್ದ ಪಾಪದ ಕೊಳೆ ಬದುಕಿನ ಅಂತ್ಯದಾಟದಲ್ಲಿ ಕೊನೆಗೊಂಡಿದೆ. ಈಗ ಅವಳೇನೆಲ್ಲ ಪಾಪದ ಒಂದು ಕೊಳೆಯನ್ನು ಹೊತ್ಕೊಂಡಿದ್ಲು ಅದೆಲ್ಲ ನೀರಲ್ಲಿ ಬಿದ್ದು ನೀರಿನಲ್ಲಿ ತೊಳ್ಕೊಂಡು ಹೋಗಿ ಅಂತ್ಯದ ಆಟದಲ್ಲಿ
ಮುಗಿದು ಹೋಗ್ಬಿಟ್ಟಿದೆ. ಸತ್ತ ಮೇಲೂ ಅವಳು ಮಾಡಿದ ತಪ್ಪನ್ನು ನೆನೆದು ಹೀಯಾಳಿಸುವುದು ಬೇಡ. ಈಗ ಆಲ್ರೆಡಿ ಅವಳು ಸತ್ತು ಹೋಗಿದ್ದಾಳೆ, ಆಕೆಯ ತಪ್ಪನ್ನು ಮತ್ತೆ ನಾವು ಈಗ ನೆನೆದು ಹೀಯಾಳಿಸುವುದು ಬೇಡ. ಏನೋ ತಪ್ಪಾಗಿ ಹೋಗಿದೆ, ಈಗ ಅದನ್ನು ಸರಿ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಈಗ ಅಲ್ಲಿ ಉಳಿದಿರೋದೇನು, ಆಕೆ ಸತ್ತೋದ ಮೇಲೆ ಅವಳ ಕಳಂಕ ಕೂಡ ನೀರಿನಲ್ಲಿ ತೊಳ್ಕೊಂಡೋಗಿದೆ. ಈಗ ಉಳಿದಿರೋದು ನಿಷ್ಕಲ್ಮಶವಾದಂಥ ಒಂದು ಹೆಣ್ಣಿನ ದೇಹ ಅಂತ ಹೇಳ್ಬೋದು. ನೀರಲವಾದ ಮನಸ್ಸಿನಿಂದ ಆ ಹೆಣ್ಣು ಮಗುವಿನ ಸೌಂದರ್ಯವನ್ನು ನೆನೆದಿದ್ದಾರೆ. ಅವಳಲ್ಲಿ ಹೆಣ್ಣುತನದ ವಿಶೇಷತೆ ಕಾಣಿಸಬಲ್ಲದು ಎಂಬ ಧ್ವನಿಯೂ ಇಲ್ಲಿ ವ್ಯಕ್ತವಾಗಿದೆ. ಆಕೆಯ ಸೌಂದರ್ಯವನ್ನು ನಾವಿಲ್ಲಿ ಕುರಿತು ನೋಡಬಹುದಾಗಿದೆ. ಅವಳನ್ನು ಹೆಣ್ಣು ಮಗು ಅವಳಲ್ಲಿ ಉಳಿದಿರುವುದು ಹೆಣ್ಣುತನ ಎಂಬ ನುಡಿಗಳಲ್ಲಿ ಕವಿಯ ಮಾನವೀಯ ಅನುಕಂಪದ ಮಿಡಿತ ತುಡಿತಗಳು ವ್ಯಕ್ತವಾಗಿದೆ. ಈಗ ಅಲ್ಲಿ ಹೆಣ್ಣು ಮಗು ಏನು ಉಳಿದಿಲ್ಲ, ಅಲ್ಲಿ ಉಳಿದಿರೋದು ಕೇವಲ ಒಂದು ದೇಹ ಅಷ್ಟೇ. ಆದರೆ ಆಕೆ ಸತ್ತಿದ್ರೂ ಕೂಡ ಲೇಖಕರು ಆಕೆಯನ್ನು ಇನ್ನು ಹೆಣ್ಣು ಮಗು, ಹೆಣ್ಣುತನ ಎಂಬ ನುಡಿಗಳನ್ನು ಹೇಳ್ತಾ ಇದ್ದಾರೆ. ಅನಾಥೆಯ ಶವವನ್ನು ಮೇಲೆತ್ತಿದಾಗಲೂ ಅದೊಂದು ನಿರ್ಜೀವ ಶವವೆನ್ನದೆ ಆಕೆಯ ಬಗೆಗಿನ ಅತೀವ ಕರುಣೆಯನ್ನು ತೋರಿಸುತ್ತಾ, ಏನು ಕರೆಗಳೇ ಇರಲಿ ಹೆಣ್ಣು ಹುಟ್ಟುವುದು ಒರಸು ಆ ತುಟಿಗಳನ್ನು ಹೆಸರೊಸರುತಿಹುದು ಕಟ್ಟು ಕೂಡಿಸಿ ಕರುಳ ಅದ್ದಿ ಕೆದರಿಹುದು ಇವಳ ತಂದೆಯಾರು ತಾಯಿಯದಾರು ಅಕ್ಕ ತಂಗಿಯರಿಹರೆ ಅಣ್ಣ ತಮ್ಮಂದಿರು ಇನ್ನು ಅಕ್ಕರೆಯಾತ ಇನ್ನು ಹತ್ತಿರದಾತ ಮತ್ತೊಬ್ಬ ನಿಹನೇನು ಎಂದು ಕವಿ ಅವಳ ಬಂಧು ಬಳಗದ ಬಗ್ಗೆ ಪ್ರಶ್ನಿಸುತ್ತಾರೆ. ಹೆಣ್ಣಿನ ಬಗೆಗಿನ ಗೌರವ, ಶ್ರದ್ಧೆ, ಪೂಜ್ಯ ಭಾವನೆಗಳು ಇಲ್ಲಿ ವ್ಯಕ್ತವಾಗಿದೆ. ಅವಳು ಯಾರು ಎಂಬುದು ಕವಿಗೆ ಗೊತ್ತಿಲ್ಲ, ಅವಳ ಮನೆಯಲ್ಲಿದೆ ಎಂಬುದು ಕವಿಗೆ ತಿಳಿದಿಲ್ಲ, ಅವಳ ತಂದೆ ಯಾರು ತಾಯಿ ಯಾರು ಎಂಬುದು ಕೂಡ ಗೊತ್ತಿಲ್ಲ. ಅವಳಿಗೆ ಅಕ್ಕ ತಂಗಿಯರಿದ್ದಾರೋ ಅಣ್ಣ ತಮ್ಮಂದಿರಿದ್ದಾರೋ ಅದಿರಲಿ, ಅವಳನ್ನು ನೀನೇ ನನ್ನ ಜೀವ ಪ್ರಾಣ ಸರ್ವಸ್ವ ದೈವ ಎಂದೆಲ್ಲ ಹೇಳಿ ಪ್ರೀತಿಸುದಾತ ಇದ್ದಾನೆಯೇ, ಆಕೆನ ಅಂಥ ಪ್ರೀತಿ ವಿಶ್ವಾಸದಿಂದ ಕಾಣುವರು ಯಾರಾದರೂ ಇದ್ದಾರಾ, ಇನ್ನು ಹತ್ತಿರದ ಹಿತೈಷಿ ಆಪ್ತಗೆಳೆಯ ಇದ್ದಾನೆಯೇ ಎಂದೆಲ್ಲ ಕವಿ ಅವಳ ಪೂರ್ವಾಪರದ ಬಗ್ಗೆ ಚಿಂತಿಸುವ ಪರಿ ಅನನ್ಯವಾಗಿದೆ. ನಿರಿ ಹಿಡಿದು ನಡುವೇರಿ ತೊದಲು ಮಾತನು ಮೀರಿ ಕೊರಗ ನಗಿಸಲು ಬಲ್ಲ ಮಗುವಿಲ್ಲವೇನು. ಅವಳ ಸೆರಗನ್ನು ಹಿಡಿದು ಸೊಂಟದ ಮೇಲೆ ಕುಳಿತು ತೊದಲು ಮಾತುಗಳನ್ನು ಆಡಿ ಅವಳ ದುಃಖವನ್ನೆಲ್ಲ ಮರೆಸಿ ನಕ್ಕು ನಗಿಸಲು ಬಲ್ಲ ಮಗುವೂ ಕೂಡ ಇಲ್ಲವೇ ಅಂತ ಕವಿ ಕೇಳ್ತಾ ಇದ್ದಾರೆ. ಆಕೆಯ ಸೆರಗನ್ನು ಹಿಡಿದು ಆಕೆಯನ್ನು ಅಮ್ಮ ಅಂತ ಕರೆಯುವಂಥ ಯಾವ ಮಗುನೂ ಇಲ್ವಾ ಅವಳಿಗೆ? ಇಲ್ಲಿ ಆಕೆ ಯಾರೂ ಇಲ್ಲ, ಅನಾಥೆ ಅನ್ನೋದಕ್ಕಿಂತ ಆಕೆಗೆ ಯಾರಾದರೂ ಒಬ್ಬರು ಕೇಳೋರು, ಆಕೆಯನ್ನು ಪ್ರೀತಿಸೋರು ಅಂತ ಯಾರಾದರೂ ಒಬ್ರು ಇದ್ದಿದ್ರೆ, ಕಡೆ ಪಕ್ಷ ಒಂದು ಮಗುನಾದರೂ ಇದ್ದಿದ್ರೆ, ಒಬ್ಬ ಸಂಗಾತಿನಾದರೂ ಇದ್ದಿದ್ರೆ ಆಕೆ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿರ್ಲಿಲ್ವೇನೋ ಅನ್ನೋದನ್ನು ಕವಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೆಡೆಯಿತು ಆ ಆರ್ಯ ಧರ್ಮದ ಕರುಣ ಆ ಜನಗಳ ಮರುಕ ಉರಿವವನೇ ಬಲ್ಲ ಅಯ್ಯೋ ಏನನ್ಯಾಯ ತುಂಬಿದೀ ಊರಲ್ಲಿ ಮನೆ ಇವಳಿಗಿಲ್ಲ ತುಂಬಿದೀ ಜನದಲ್ಲಿ ನೆರೆ ಇವಳಿಗಿಲ್ಲ ಅನಾಥೆ ದಿಕ್ಕಿಲ್ಲ ಮರಣವೇ ಶರಣು ಅಂತಂದರೆ ಅಲ್ಲಿ ಕೇಳ್ತಾ ಇದ್ದಾರೆ. ಪರರ ನೋವಿಗೆ ಸಂಕಷ್ಟಕ್ಕೆ ಮರುಗದ ನಾವು ಸಜ್ಜನರು ಸುಸಂಸ್ಕೃತರು ಅಂತ ಅನ್ಕೋತಾ ಇದ್ದೀವಿ, ಆದರೆ ಸಾತ್ವಿಕರು ಆಗಿರಲು ಸಾಧ್ಯವೇ ಇಲ್ಲ. ಅಲ್ಲಿ ನಾವು ಅಂಥ ಒಂದು ಹೆಣ್ಣಿನ ಬಗ್ಗೆ ನಮಗೆ ಯಾವುದೇ ರೀತಿಯ ಅನುಕಂಪ ಮರುಕ ಉಂಟಾಗ್ತಾ ಇಲ್ಲ ಅಂತಂದರೆ ನಾವು ಸುಸಂಸ್ಕೃತರವಲ್ಲ, ಸಾತ್ವಿಕರು ಅಲ್ಲ ಹೇಳ್ತಾ ಇದ್ದಾರೆ. ಇನ್ನು ನಮ್ಮಲ್ಲಿ ಸಂಸ್ಕೃತಿ ಎಲ್ಲಿದೆ, ಆರ್ಯ ಧರ್ಮದ ಕರುಣೆ ಎಲ್ಲಿದೆ, ಜನಗಳ ಮರುಕ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉರಿಯುವವನೇ ಬಲ್ಲ ಎನ್ನುವಲ್ಲಿ ಯಾರು ನಮ್ಮನ್ನು ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೋ ಆ ದೇವರೇ ಬಲ್ಲ. ಇಲ್ಲಿ ಆರ್ಯ ಧರ್ಮದ ಕರುಣೆ ಎಲ್ಲಿದೆ, ಈ ಜನಗಳ ಮರುಕ ಎಲ್ಲಿದೆ? ಹಿಂಗೆ ಒಂದು ಹೆಣ್ಣು ಅನಾಥವಾಗಿ ಹೆಣವಾಗಿ ಬಿದ್ದಿದ್ದಾಳೆ, ಆಕೆಯ ಸಾವಿಗೆ ಕಾರಣ ಯಾರು, ಆಕೆ ಯಾಕೆ ಇಂಥ ಒಂದು ನಿಷ್ಠೂರವಾದ ಇಂಥ ಒಂದು ನಿಕೃಷ್ಟವಾದ ಒಂದು ಪರಿಸ್ಥಿತಿಯನ್ನು ತಂದ್ಕೊಂಡ್ಲು, ಆಕೆಗೆ ಹೇಳೋರು ಕೇಳೋರು ಯಾರೂ ಇಲ್ವೇ, ಅಪ್ಪ ಅಮ್ಮ ಇಲ್ವಾ, ಅಕ್ಕ ತಂಗಿ ಇಲ್ವಾ, ಅಟ್ಲೀಸ್ಟ್ ಅವಳನ್ನ ಭಾಳ ಸಂಗಾತಿ ನಾನು ನಿನಗೋಸ್ಕರ ಇದ್ದೀನಿ ಅಂತ ಹೇಳ್ಕೊಳ್ಳುವಂಥ ಒಬ್ಬ ಸಂಗಾತಿ ಇಲ್ಲ, ನಾ ಅಮ್ಮ ಅಂತ ಕರೆಯುವಂಥ ಒಂದು ಮಗು ಇಲ್ವಾ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ
ಆಕೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಆಕೆಗೆ ಮುಂದಿನ ಕಾರ್ಯ ಅಂದರೆ ಆಕೆ ಶವ ಸಂಸ್ಕಾರವನ್ನು ಮಾಡುವುದರ ಬದಲು ಆಕೆಯ ಬಗ್ಗೆ ನಿಷ್ಠೂರವಾಗಿ ಮಾತಾಡ್ತಾ ನಿಂತಿರುವ ಜನಗಳಿಗೆ ಇವರು ಕೇಳ್ತಾ ಇದ್ದಾರೆ, ಎಲ್ಲಿದೆ ಸಂಸ್ಕೃತಿ, ಆರ್ಯ ಧರ್ಮದ ಸಂಸ್ಕೃತಿ ಎಲ್ಲಿದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಇಷ್ಟು ಒಂದು ದೊಡ್ಡ ಊರಿದೆ, ಈ ಊರಿನಲ್ಲಿ ತುಂಬ ಜನಗಳಿದ್ದಾರೆ, ಆದರೆ ಈಕೆಯನ್ನು ಕೇಳುವವರು ಯಾರೂ ಇಲ್ಲ. ಈಕೆ ನಂದು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಮನೆ ಇಲ್ಲ. ತುಂಬಿದ ಜನರೊಳಗೆ ಇವಳಿಗೆ ಯಾರೊಬ್ಬರು ನೆಂಟರು ಕೂಡ ದಿಕ್ಕಿಲ್ಲದ ಅನಾಥ, ಕೊನೆಗೆ ಮರಣವೇ ಶರಣೆಂದು ಒಲಿದಿದ್ದಾಳೆ. ಆಕೆ ದಿಕ್ಕಿಲ್ಲ, ನನ್ನನ್ನು ಹೇಳೋರು ಕೇಳೋರು ಯಾರಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಮರಣವೇ ಶರಣು ಅಂದರೆ ಮರಣವೇ ಒಳ್ಳೆಯದು, ನಾನಿನ್ನು ಬದುಕಿದ್ದು ಯಾರಿಗೋಸ್ಕರ ಬದುಕಿರಲಿ ಅನ್ನುವಂಥ ಒಂದು ಕೆಟ್ಟ ನಿರ್ಧಾರಕ್ಕೆ ಆಕೆ ಬಂದಿದ್ದಾಳೆ. ಕವಿ ಅನಾಥೆಯ ಬದುಕಿಗೆ ಮರುಕವನ್ನು, ಮಾನವೀಯ ಅನುಕಂಪವನ್ನು ವ್ಯಕ್ತಪಡಿಸುವ ರೀತಿ ಓದುಗರ ಮನಸ್ಸನ್ನು ಮನಕಲಕುವಂತಿದೆ. ಆಕೆಯ ಬಗ್ಗೆ ಲೇಖಕರು ಏನು ಹೇಳಿದ್ದಾರೆ, ಆ ಹೇಳುವಂತಹ ರೀತಿ, ಆಕೆಯ ಬಗ್ಗೆ ಲೇಖಕರು ತೋರಿಸುವಂತಹ ಕರುಣೆ ನಮ್ಮಂಥ ಓದುಗರ ಮನಸ್ಸನ್ನು ಕಲಕುತ್ತದೆ, ಅನಾಥೆಯ ಬದುಕಿಗೆ ಮರುಗುವಂತೆ ಮಾಡುತ್ತದೆ. ನಮಗೂ ಕೂಡ ಆಕೆ ಏನು ನಮ್ಮ ಎದುರುಗಡೆ ಇಂಥ ಒಂದು ಸನ್ನಿವೇಶ ನಡೀತಾ ಇದೆಯೇನೋ ಅನ್ನುವಷ್ಟು ಕಣ್ಣಿಗೆ ಕಟ್ಟುವಂತೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಹೆಣ್ಣಿನ ಬಾಳು ಕನ್ನಡಿಯಂತೆ, ಎಲ್ಲರೂ ಅವಳಲ್ಲಿ ತಮ್ಮ ತನವನ್ನೆಲ್ಲ ಕಂಡುಕೊಳ್ಳುತ್ತಾರೆ. ಆದರೆ ಅದೇ ಕನ್ನಡಿ ನುಚ್ಚು ನೂರಾದಾಗ ಯಾರೂ ಅದನ್ನು ನೋಡುವುದಿಲ್ಲ. ಹೆಣ್ಣಿನ ಬಾಳು ಕನ್ನಡಿಯಂತೆ, ಯಾಕೆಂದರೆ ಅವರು ಒಂದು ಹೆಣ್ಣಿನ ಬಾಳನ್ನು ಕನ್ನಡಿಗೆ ಹೋಲಿಸಿದ್ದಾರೆ. ಯಾಕೆ ಅಂತಂದರೆ, ನಾವು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನಾವು ನೋಡ್ಕೋತೀವಿ, ಅಲಂಕಾರವನ್ನು ಕೂಡ ನಾವು ಮಾಡ್ಕೋತೀವಿ. ಆದರೆ ಅದೇ ಕನ್ನಡಿ ಕನ್ನಡಿ ಒಡೆದು ಹೋಗಿದೆ ಅಂತಂದರೆ ಯಾರೂ ಕೂಡ ಅದರಲ್ಲಿ ತಮ್ಮ ಮುಖವನ್ನು ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೇ ಕೂಡ ಈ ಹೆಣ್ಣಿಗೂ ಕೂಡ ಇದು ಹಾಗೆ ಆಗಿದೆ. ಆಕೆ ಚೆನ್ನಾಗಿದ್ದಾಗ ಆಕೆಯನ್ನು ಬಳಸ್ಕೊಂಡು ತಮ್ಮ ಅವಶ್ಯಕತೆಗಳನ್ನು ಮುಗಿಸ್ಕೊಂಡು ಆಕೆಯ ಹೆಣವಾಗಿ ಬಿದ್ದಿರುವಂಥ ಇಂತಹ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಆಕೆಗೆ ಕರುಣೆ ಕನಿಕರವನ್ನು ತೋರಿಸ್ತಾ ಇಲ್ಲ. ಹಾಗೆ ಈ ಒಡೆದ ಕನ್ನಡಿ ಅಂತಾಗಿದೆ, ಜೀವ ಕಳೆದುಕೊಂಡಿರುವಂಥ ಒಂದು ಪರಿಸ್ಥಿತಿ ಇದಕ್ಕೆ ಉದಾಹರಣೆಯಾಗಿ ನೀಡಿದ್ದಾರೆ. ಇದೇನು ಅನ್ಯಾಯ, ತುಂಬಿದ ಊರಿನಲ್ಲಿ ಅವಳಿಗೆ ಮನೆಯೇ ಮಠವೇ ನೆರೆಯೇ ಹೊರೆಯೇ, ಯಾರು ಅವಳ ಪಾಲಿಗಿಲ್ಲ. ಇಷ್ಟು ದೊಡ್ಡ ಊರಲ್ಲಿ ಇಷ್ಟೊಂದು ಜನ ಇದ್ದೀರಾ, ಆದರೆ ಆಕೆಗೆ ನನ್ನವರು ಅಂತ ಹೇಳ್ಕೊಳ್ಳುವಂಥವ್ರು ಯಾರೂ ಇಲ್ವಲ್ಲ. ತುಂಬಿದ ಊರು ಜನಗಳ ಮಧ್ಯೆ ಬದುಕಿದ್ದರೂ ಅವಳು ಅನಾಥೆ. ಒಂದು ಊರಿನಲ್ಲಿ ತುಂಬ ಜನ ಇದ್ದರೂ ಕೂಡ ಆ ಜನಗಳ ಮಧ್ಯೆ ಆಕೆ ಬದುಕಿದ್ರೂ ಕೂಡ ಅವಳೊಬ್ಬಳು ಅನಾಥೆಯಾಗಿದ್ದಾಳೆ. ಹೆತ್ತವರ ಪ್ರೇಮವೂ ಇಲ್ಲ, ಅಣ್ಣ ತಮ್ಮಂದಿರ ಅಕ್ಕರೆಯೂ ಇಲ್ಲ, ಕೂಡಿದವನ ಒಲುಮೆಯಾಗಲಿ ಮಕ್ಕಳ ಪ್ರೀತಿಯಾಗಲಿ ಈ ಯಾವುದೂ ಅವಳಿಗಿಲ್ಲ. ಅನಾಥೆಯಾದ ದಿಕ್ಕಿಲ್ಲದ ಪರದೇಶಿಯಾದ ಅವಳು ಮರಣಕ್ಕೆ ಶರಣಾಗಿ ಬಾಳನ್ನು ಅಂತ್ಯವಾಗಿಸಿಕೊಂಡಿದ್ದಾಳೆ. ಆಕೆಗೆ ಯಾರೂ ಇಲ್ಲದ ಕಾರಣ ತನ್ನ ಪರಿಸ್ಥಿತಿಗೆ ಸಮಾಧಾನವನ್ನು ಹೇಳುವರಾಗಲಿ ಅನುಕಂಪವನ್ನು ತೋರಿಸುವರಾಗಲಿ ಯಾರೂ ಇಲ್ಲದ ಕಾರಣ ಆಕೆ ಬಾಳನ್ನು ಅಂತ್ಯ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮರಣಕ್ಕೆ ಶರಣಾಗಿದ್ದಾಳೆ. ಇದಕ್ಕಾಗಿ ಮರುಗುವವರಿಲ್ಲ, ಅವಳು ಸತ್ತೋದ್ಲಲ್ಲ ಅಂತ ಮರುಗುವವರಿಲ್ಲ, ದುಃಖಿಸುವವರಿಲ್ಲ. ನಿಷ್ಕರುಣದಲ್ಲಿ ಬೆಂದು ಬಸವಳಿದ ಅನಾಥೆ ಬಾಳಿಗೆ ಪ್ರೇಮ ಸಾಗರದ ಸಿಂಚನ ದೊರೆಯದೆ ಹೋಯಿತಲ್ಲ ಎಂಬ ಉದ್ಗಾರವನ್ನು ಇಲ್ಲಿ ಕವಿ ಎತ್ತಿರುವುದನ್ನು ನಾವು ನೋಡಬಹುದು. ಇಲ್ಲಿ ಆಕೆ ಸತ್ತೋದ್ಲು ಅಂತ ಹೇಳಿ ಅಳೋರು ಯಾರೂ ಇಲ್ಲ, ಬೇಜಾರು ಮಾಡ್ಕೊಳ್ಳೋರು ಯಾರೂ ಇಲ್ಲ. ಆಕೆಯ ಬಾಳಿಗೆ ಒಬ್ಬರು ಪ್ರೀತಿ ಮಾಡುವರಾಗಲಿ, ನಾನು ನಿನಗೋಸ್ಕರ ಇದ್ದೀನಿ ಅಂತ ಹೇಳ್ಕೊಳ್ಳೋರಾಗಲಿ ಸಿಗಲಿಲ್ವಲ್ಲ ಆಕೆಗೆ ಅನ್ನೋದು ಕವಿ ಇಲ್ಲಿ ಬೇಸರವನ್ನು ವ್ಯಕ್ತಪಡಿಸುತ್ತಾರೆ. ಅವಳನ್ನು ಪ್ರೀತಿಸಿದವನು ನಿಷ್ಕರುಣಿಯಾದನು, ಅವಳ ಬದುಕಿನ ಪ್ರೇಮ ಸಾಗರದ ಅಮೃತ ನಿಜವಾಗಿ ಅಮೃತವಾಗದೆ ಬತ್ತಿದ ತೊರೆಯಾಯಿತು. ಇಲ್ಲಿ ಅವಳು ಯಾರನ್ನೋ ಪ್ರೀತಿಸಿದ್ಲೋ ಅಥವಾ ಯಾವ ರೀತಿ ಮೋಸ ಆದ್ಲೋ ಗೊತ್ತಿಲ್ಲ, ಆದರೆ ಇಲ್ಲಿ ಲೇಖಕರು ಆಕೆಯನ್ನು ಯಾರೋ ಒಬ್ಬರು ಪ್ರೀತಿಸಿದ್ರು ಅನ್ನೋದನ್ನು ಇಲ್ಲಿ ಕಲ್ಪನೆ ಮಾಡಿಕೊಂಡಿದ್ದಾರೆ. ಆಕೆಯನ್ನು ಪ್ರೀತಿಸಿದವನು ಆಕೆಯನ್ನು ಸಂಗಾತಿಯಾಗಿ ಪಡೆದುಕೊಳ್ಬೇಕಾದಂತಹವನು ನಿಷ್ಕರುಣಿ, ಅವನಿಗೆ ಕರುಣೆನೇ ಇಲ್ಲ. ಅವಳ ಬಾಳಿನ ಪ್ರೇಮ ಸಾಗರದ ಅಮೃತ ನಿಜವಾಗಿ ಅಮೃತವಾಗದೆ, ಅಮೃತ ನಮ್ಮ ಜೀವನವನ್ನು ಉಳಿಸುವಂಥ ಒಂದು ದ್ರವ, ಆದರೆ ಆ ಪ್ರೀತಿ ಅನ್ನೋದು ಆಕೆಗೆ ಅಮೃತವಾಗದೆ ಬತ್ತಿದ ತೊರೆಯಾಯಿತು. ಅಲ್ಲಿ ಏನೂ ಉಳಿಲಿಲ್ಲ ಆಕೆಗೆ. ಅವಳು ಕಟ್ಟಿಕೊಂಡಿದ್ದ ಕನಸಿನ ಗೋಪುರ ಕುಸಿದು ಬಿದ್ದಿತು. ಆಕೆ ಏನು ಕಟ್ಕೊಂಡಿದ್ಲಲ್ಲ ಕನಸಿನ ಗೋಪುರ, ಆ ಗೋಪುರ ಕುಸಿದು ಬಿದ್ದು ಹೋಯಿತು. ಕನಸುಗಳೆಲ್ಲ ನುಚ್ಚು ನೂರಾಗಿ ಇದ್ದವು.
ದೀನರನ್ನು ರಕ್ಷಿಸಲು ಒಬ್ಬನಿದ್ದಾನೆ ಎಂಬ ನಂಬಿಕೆಯು ಅವಳ ಪಾಲಿಗೆ ಹುಸಿಯಾಯಿತು. ನಾವು ಏನೇ ಕಷ್ಟ ಬಂದ್ರೂ ಕೂಡ ದೇವರಿದ್ದಾನೆ ಅಂತ ಅಂದ್ಕೋತೀವಿ, ಆದರೆ ನಮ್ಮನ್ನು ರಕ್ಷಿಸೋದಕ್ಕೆ ದೇವರಿದ್ದಾನೆ ಅನ್ನೋದನ್ನು ಕೂಡ ಅವಳಿಗೆ ಆಕೆಯ ನಂಬಿಕೆಗೆ ಸುಳ್ಳಾದಂಥ ಒಂದು ಸ್ಥಿತಿ ಅವಳಿಗೆ ಬಂದು ಒದಗಿತು. ದೀನ ರಕ್ಷರ ಮೊರೆಯ ಕೇಳಿ ಕಾಪಾಡುವುದು ತನಗೆ ಹುಸಿಯಾಯ್ತಿ. ಏನು ಬಂತೋ ದುಃಖ, ಏನು ಬಂತೋ ರೋಷ, ಕ್ರೂರ ಮನಸ್ಸು ಮಾಡಿ ಬೀರಿದಳು ಬದುಕು. ಯಾವ ದುಃಖ, ಯಾವ ರೋಷ ಬಂದು ಮನಸ್ಸು ಕಲ್ಲು ಮಾಡಿಕೊಂಡು ಅವಳ ಒಳಗೆ ಹಾರಿ ಬದುಕನ್ನು ಅಂತ್ಯವಾಗಿಸಿಕೊಂಡಳೋ ತಿಳಿಯದು. ಅಗ್ನಿ ಪರ್ವತದಂತೆ ಅಪರಾಧಗಳ ಕಲ್ಲು ಬಂಡೆಗಳನ್ನೆರಚುತ್ತಿರುವ ಕ್ರೂರ ಸಮಾಜಕ್ಕಿಂತ ಸಾವೇ ನಿಜವಾದ ಸುಖವೀವ ಸಂಜೀವಿನಿ ಎಂದು ಬಗೆದಳು ಎನ್ನುವಲ್ಲಿ ಅನಾಥೆಯ ಬದುಕಿನೊಂದಿಗೆ ಅಂತ್ಯ ಮಾಡಿಕೊಂಡಳು ಎಂದು ಲೇಖಕರು ನೋವನ್ನು ಹೊರಹಾಕಿದ್ದಾರೆ. ಇಲ್ಲಿ ಆಕೆಗೆ ಅಂದರೆ ಆ ಅನಾಥೆ ಹೆಣ್ಣಿಗೆ ಯಾವ ದುಃಖ ತುಂಬ ಕಾಡ್ತೋ ಅಥವಾ ಯಾವ ರೋಷ ಬಂದಿತ್ತೋ ಅಷ್ಟು ಜೀವನವನ್ನೇ ಕೊನೆ ಮಾಡಿಕೊಳ್ಳಬೇಕು, ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕು ಅನ್ನುವಷ್ಟು ರೋಷ ಯಾಕೆ ಬಂತೋ, ಅವಳಿಗೆ ಯಾವ ಉದ್ದೇಶದಿಂದ ಬಂತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ರೋಷ ಬಂದು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅವಳು ಒಳಗೆ ಹಾರಿ ಅವಳ ಜೀವನವನ್ನು, ಅವಳ ಬದುಕನ್ನೇ ಅಂತ್ಯವಾಗಿಸಿಕೊಂಡಳು. ಈ ಅಗ್ನಿ ಪರ್ವತದಂತೆ ಅಪರಾಧಗಳ ಕಲ್ಲು ಬಂಡೆಗಳನ್ನು ಎರಚುತ್ತಿರುವ ಅಂತಂದರೆ ನಮ್ಮ ಸಮಾಜದ ದೃಷ್ಟಿಕೋನಗಳು, ನಮ್ಮ ಸಮಾಜ ಅನಾಥೆ ಹೆಣ್ಣು ಬದುಕುವ ರೀತಿ ನೀತಿಗಳನ್ನು ತುಂಬ ನಿಷ್ಠೂರವಾಗಿ ಹೇಗೆ ಅವ್ರಿಗೆ ಅವಮಾನಗಳನ್ನು ಮಾಡ್ತಾ ಇರ್ತಾರೆ. ಈ ಅವಮಾನಗಳನ್ನು ಸಹಿಸ್ಕೊಳ್ಳೋದಕ್ಕಿಂತ, ಈ ಸಮಾಜದ ಈ ಅಪರಾಧಗಳನ್ನು ಸಹಿಸ್ಕೊಳ್ಳೋದಕ್ಕಿಂತ, ಈ ಅಪರಾಧಗಳನ್ನು ಎದುರಿಸೋದಕ್ಕಿಂತ ಈ ಕ್ರೂರ ಸಮಾಜದಿಂದ ನನಗೆ ನಿಜವಾಗಿ ಮುಕ್ತಿ ಬೇಕು, ನಾನು ನಿಜವಾಗಿ ಇದರಿಂದೆಲ್ಲ ಬಿಡುಗಡೆಯನ್ನು ಹೊಂದಬೇಕು ಅಂತಂದರೆ ನಾನು ಸಾಯೋದೇ ಮೇಲು ಅನ್ನುವಂಥ ಒಂದು ಕೆಟ್ಟ ನಿರ್ಧಾರಕ್ಕೆ ಆಕೆ ಬಂದು ತನ್ನ ಜೀವನವನ್ನು ಅಂತ್ಯ ಮಾಡ್ಕೊಂಡು ಬಿಟ್ಲು ಅನ್ನೋದನ್ನು ಲೇಖಕರಲ್ಲಿ ಹೇಳ್ತಾ ಹೋಗ್ತಾರೆ.